ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಈಸಿಯಾಗಿ ನಾನು ತೋರಿಸೋ ಈ ರೀತಿ ನಿಮ್ಮ ಫೋನಲ್ಲೂ ಕೂಡ ನಿಮ್ಮ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಥವಾ ಜೀವನ ಪ್ರಮಾಣ ಪತ್ರನ ಈ ರೀತಿ ಫೋಟೋನ ಕ್ಯಾಪ್ಚರ್ ಮಾಡೋ ಮುಖಾಂತರ ಯಶಸ್ವಿಯಾಗಿ ಸಲ್ಲಿಕೆ ಮಾಡ್ಬೋದು. ಈಸಿಯಾಗಿರುತ್ತೆ. ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಈಗ ನೋಡ್ಬೋದು ನೀವು ಯಶಸ್ವಿಯಾಗಿ ಜಸ್ಟ್ ನಿಮ್ಮ ಫೋಟೋನ ಸೆರೆ ಹಿಡಿದ್ರೆ ಸಾಕು, ಈ ರೀತಿ ಅಕ್ಲೇಜ್ಮೆಂಟು ಕೂಡ ನಿಮಗೆ ಜನರೇಟ್ ಆಗುತ್ತೆ. ಇಷ್ಟೇ ಸಿಂಪಲ್ ಆಗಿ ಮನೆಯಲ್ಲೇ ಕೂತು ಕೂಡ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ನ ಸಲ್ಲಿಕೆ ಮಾಡ್ಬೋದು. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನವೆಂಬರ್ ತಿಂಗಳಲ್ಲಿ ಈ ಒಂದು ಸರ್ಟಿಫಿಕೇಟ್ಗೆ ನೀವು ಸಲ್ಲಿಕೆನ ಮಾಡಬೇಕು. ಯಾರೆಲ್ಲ ಈ ಒಂದು ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಬೇಕು ಅಂದರೆ, ಯಾರೆಲ್ಲ ಖಾಸಗಿ ಕಂಪ್ನಿ ಮತ್ತು ಸರ್ಕಾರಿಯಲ್ಲಿ ನಿವೃತ್ತ ಆಗಿರ್ತಾರೆ ಎಂಪ್ಲಾಯ್ಸ್ಗಳು, ಅಂಥವ್ರಿಗೆ ಪೆನ್ಷನ್ ಬರ್ತದೆ. ಅಂಥ ಎಂಪ್ಲಾಯ್ಸ್ಗಳೆಲ್ಲ ಕೂಡ ನೀವು ಪ್ರತಿ ವರ್ಷನೂ ಕೂಡ ಲೈಫ್ ಸರ್ಟಿಫಿಕೇಟ್ ಸಲ್ಲಿಕೆ ಮಾಡಬೇಕಾಗತ್ತೆ. ಸಲ್ಲಿಕೆ ಮಾಡಿದ ನೆಕ್ಸ್ಟ್ 1 ವರ್ಷದ ತನಕ ನಿಮಗೆ ಯಾವುದೇ ಅಡೆತಡೆ ಇಲ್ಲದೇ ಪೆನ್ಷನ್ ಕೂಡ ಬರ್ತದೆ. ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಮ ಫೋನಲ್ಲಿ ನೀವು ಓಪನ್ ಮಾಡ್ಕೊಂಡಿದ ನಂತರ ಅಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅಂತ ಒಂದು ಆ್ಯಪ್ ಇರುತ್ತೆ, ಅದನ್ನ ಓಪನ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಸರ್ಚ್ ಬಾರ್ಗೆ ಹೋಗಿ ನಾನು ಹೇಳ್ತಕ್ಕಂಥ ಈ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಈ ಆ್ಯಪ್ ಹೆಸರು ಬಂದು ಆಧಾರ್ ಫೇಸ್ RD ಅಂತ. ಈ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದಾದ ನಂತರ ಮತ್ತೆ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಜೀವನ್ ಪ್ರಮಾಣ್ ಆರ್ ಲೈಫ್ ಸರ್ಟಿಫಿಕೇಟ್ ಅಂತ ಟೈಪ್ ಮಾಡಿ ಅಲ್ಲಿ ತೋರ್ತಕ್ಕಂಥ ಸಿಂಬಲ್ ಇರ್ತಕ್ಕಂಥ ಈ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಈ 2 ಆ್ಯಪ್ನ ನೀವು ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡ್ರೆ ನೀವು ಯಶಸ್ವಿಯಾಗಿ ನೀವೇ ಕೂಡ ಸಲ್ಲಿಕೆನ ಮಾಡ್ಬೋದು. ಈಗ ಇನ್ಸ್ಟಾಲ್ ಮಾಡ್ಕೊಂಡಿದ ನಂತರ ಮತ್ತೆ ನೀವು ಹೋಮ್ ಪೇಜಿಗೆ ಬಂದು ಅದರಲ್ಲಿ ಜೀವನ್ ಪ್ರಮಾಣ ಅನ್ನೋದು ಮಾತ್ರ ನೀವು ಓಪನ್ ಮಾಡ್ಕೋಬೇಕಾಗತ್ತೆ. ಆಧಾರ್ ಫೇಸ್ RD ಅನ್ನೋದು ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಆಗುತ್ತೆ, ಅದೇನು ಓಪನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜೀವನ್ ಪ್ರಮಾಣ ಆ್ಯಪ್ನ ಓಪನ್ ಮಾಡ್ಕೊಂಡಿದ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಡಿವೈಸ್ ರಿಜಿಸ್ಟ್ರೇಷನ್ ಮಾಡಿ ಅಂತ ಹೇಳಿ ನೀವು ಫಸ್ಟ್ ಟೈಮ್ ನೀವು ಇಲ್ಲಿ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೇನೆ ಅಂದರೆ ಡಿವೈಸ್ ರಿಜಿಸ್ಟ್ರೇಷನ್ ಮಾಡಬೇಕಾಗ್ತದೆ. ಇಲ್ಲಿ ನೀವು ಸಪೋಸ್ ನಿಮ್ಮದೇ ಕೂಡ ಪೆನ್ಷನ್ಗೆ ಅಪ್ಲೈ ಮಾಡ್ತಾಯಿದ್ದೀರಿ ಅಂದರೆ ನಿಮ್ಮ ಆಧಾರ್ ನಂಬರ್ನೇ ನೀವು ಹಾಕಿ ಇಲ್ಲಿ ಡಿವೈಸ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಆ ಕಾಲ ಮೇಲೆ ನಿಮ್ಮ ಆಧಾರ್ ನಂಬರ್ನ ಹಾಕಿ ಕೆಳಗಡೆ ಬಂದು ನಿಮ್ಮ ಫೋನ್ ನಂಬರ್ನ ಹಾಕಬೇಕಾಗತ್ತೆ. ನಂತರ ಕೆಳಗಡೆ ಬಂದು ನಿಮ್ಮ Gmail ID ಕಂಪಲ್ಸರಿಯಾಗಿ ಹಾಕಬೇಕಾಗ್ತದೆ. ಈ 3 ಕಾಲಮ್ನ ಫಿಲಪ್ ಮಾಡಿದ ನಂತರ ನೀವು ಕೆಳಗಡೆ ಬಂದು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನೀವು ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಕೆಳಗಡೆ ಒಂದು ಬಾಕ್ಸಲ್ಲಿ ಎಂಟರ್ OTP ಅನ್ನೋ ಕಾಲಮ್ ಇದೆ. ಆ ಕಾಲಮ್ಗೆ ನೀವು ನಿಮ್ಮ OTPನ ಹಾಕಿ ಮತ್ತೆ ಕೂಡ ನೀವು ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ನಂತರ ನಿಮಗೆ ಈ ರೀತಿಯಾದಂಥ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಡಿವೈಸ್ ರಿಜಿಸ್ಟ್ರೇಷನ್ ಮತ್ತು ಆಪರೇಟರ್ ಐಡೆಂಟಿಫಿಕೇಷನ್ ಅಂತ. ನೀವು ಯಾರ ಹೆಸರಲ್ಲಿ ಪೆನ್ಷನ್ಗೆ ಅಪ್ಲೈ ಮಾಡ್ತಾಯಿದ್ರಿ, ರಿಜಿಸ್ಟ್ರೇಷನ್ ಯಾರ ಹೆಸರಲ್ಲಿ ಮಾಡ್ತಾಯಿದ್ರಿ ಅವ್ರ ಹೆಸರಿನಲ್ಲಿ ಹಾಕಿ ಕನ್ಸಲ್ ಬಾಕ್ಸ್ ಇದೆ, ಕನ್ಸಲ್ ಬಾಕ್ಸ್ನ ಕ್ಲಿಕ್ ಮಾಡಿ ನೀವು ಇಲ್ಲಿ ಸ್ಕ್ಯಾನ್ ಅಂತ ಮಾಡಬೇಕಾಗತ್ತೆ. ಸ್ಕ್ಯಾನ್ ಮಾಡಿದ ನಂತರ ಈ ರೀತಿ ಪರ್ಮಿಷನ್ ಅಲೋ ಅಂತ ಕೇಳುತ್ತೆ. ಎಲ್ಲ ಪರ್ಮಿಷನ್ ಕೂಡ ಅಲೋ ಅಂತ ಮಾಡ್ಕೊಳ್ಳಿ. ಅಲೋ ಮಾಡ್ಕೊಂಡಿದ ನಂತರ ಈ ರೀತಿ ನೆಕ್ಸ್ಟ್ ಪೇಜಲ್ಲಿ ಈ ರೀತಿಯಾದಂಥ ಒಂದು ರಿಸ್ಟ್ರಿಕ್ಷನ್ ಪೇಜ್ ಓಪನ್ ಆಗ್ತದೆ. ನೀವು ಯಾವ ರೀತಿಯಾಗಿ ನೀವು ಮುಖ್ಯಚರ್ಯನ ಸೆರೆ ಹಿಡಿದು ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ಗೆ ಸಲ್ಲಿಕೆ ಮಾಡಬೇಕು ಅಂತ 4 ಸ್ಟೆಪ್ಗಳಲ್ಲಿ ಕೊಟ್ಟಿರ್ತಾರೆ. ಆ ರೀತಿ ನೀವು ಅಲ್ಲಿ ನೀವು ಫಾಲೋಅಪ್ ಮಾಡಬೇಕಾಗತ್ತೆ. ಮೊದಲನೇದು ಬಂದು ನೀವು ಸರ್ಕಲ್ ಒಳಗೆ ಪೇಸ್ ಇರೋ ರೀತಿ ನೀವು ನಿಂತ್ಕೋಬೇಕಾಗ್ತದೆ. ನಂತರ ಎರಡನೇದು ಬಂದು ನೀವು ಲೈಟು ಅಂದರೆ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಲೈಟ್ ಇರೋ ರೀತಿ ನಿಮ್ಮ ಫೇಸ್ ಕಾಣೋ ರೀತಿ ನೀವು ಅಲ್ಲಿ ನಿಂತ್ಕೋಬೇಕಾಗ್ತದೆ. ಹಾಗೆಯೇ ನೀವೇನಾದರೂ ಕಣ್ಣಿಗೆ ಗ್ಲಾಸ್ ಆಗಿರೋ ಗ್ಲಾಸ್ನ ರಿಮೂವ್ ಮಾಡಬೇಕಾಗುತ್ತೆ. 4ನೇದು ಬಂದು ನಿಮ್ಮ ಕಣ್ಣನ್ನು ಬ್ಲಿಂಕ್ ಮಾಡೋ ಮುಖಾಂತರ ನೀವು ಛಾಯಾಚಿತ್ರನ ಸೆರೆ ಹಿಡಿಬೇಕಾಗ್ತದೆ. ಸಬ್ಮಿಟ್ ಆಗ್ತದೆ. ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ನೀವು ಮಾಡ್ತು ಅಂದರೆ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ. ಈ ಸರ್ಕಲ್ ಒಳಗೆ ನಿಮ್ಮ ಫೇಸ್ ಬರೋ ರೀತಿ ನೀವು ನಿಂತ್ಕೊಂಡು ಅಲ್ಲಿ ಸರ್ಕಲ್ ಒಳಗೆ ಗ್ರೀನ್ ಬರಬೇಕು ನಿಮ್ಮದು, ಆ ರೀತಿ ನೀವು ನಿಂತ್ಕೋಬೇಕಾಗ್ತದೆ. ಈ ರೀತಿ ನಿಂತ್ಕೊಂಡಿದ ನಂತರ ಕಣ್ಣನ್ನು ಬ್ಲಿಂಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮದು ಡಿವೈಸ್ ರಿಜಿಸ್ಟ್ರೇಷನ್ ಆಗ್ತದೆ. ಇಷ್ಟಾದ ನಂತರ ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಆಗುತ್ತೆ, ಹೋಮ್ ಪೇಜಿಗೆ ಬಂದುಬಿಡುತ್ತೆ. ಇವಾಗ ನೀವು ನಿಮ್ಮ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ಗೆ ಸಲ್ಲಿಕೆನ ಮಾಡಬೇಕು. ನೆಕ್ಸ್ಟ್ ಒಂದು ಸ್ಟೆಪ್ ಇದೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ನೀವು ಒಂದ್ಸರಿ ಡಿವೈಸ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ ನಂತರ ತುಂಬ ಜನರಿಗೆ ಲೈಫ್ ಸರ್ಟಿಫಿಕೇಟ್ ಕೂಡ ಸಲ್ಲಿಕೆ ಮಾಡ್ಬೋದು. ಒಂದು ವೇಳೆ ನಿಮ್ಮ ಒಬ್ಬರದೇ ಕೂಡ ಸಲ್ಲಿಕೆ ಮಾಡ್ಕೋತೀನಿ ಅಂದರೆ ಕೇವಲ ನೀವು ಒಬ್ಬರದ್ದು ಬೇಕಾದ್ರೂ ಇಲ್ಲಿ ಸಲ್ಲಿಕೆನ ಮಾಡ್ಬೋದು. ಮೇಲ್ಗಡೆ ಲ್ಯಾಂಗ್ವೇಜ್ ಇದೆ, ನಿಮ್ಮ ಲ್ಯಾಂಗ್ವೇಜನ್ನು ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಹಾಗೆಯೇ ಕೆಳಗಡೆ ಬಂತು ಅಂದರೆ ಈಗ ಮತ್ತೆ ಕೂಡ ನೀವು ನಿಮ್ಮದೇ ಜೀವನ ಪ್ರಮಾಣ ಪತ್ರಕ್ಕೆ ಅಪ್ಲೈ ಮಾಡ್ತಿದ್ದೀರಿ ಅಂದರೆ ಮತ್ತೆ ಕೂಡ ನೀವು ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕಾಗತ್ತೆ. ನಂತರ ಕೆಳಗಡೆ ನಿಮ್ಮ ಫೋನ್ ನಂಬರ್ನ ಹಾಕಬೇಕಾಗ್ತದೆ. ನಂತರ Gmail ID ಹಾಕೋ ಮ್ಯಾಂಡೇಟ್ರಿ ಇಲ್ಲ, ಹಾಗೇ ಬಿಡಿ. ಇಲ್ಲಿ ಸಬ್ಮಿಟ್ ಅಂತ ಮಾಡಿದ್ರೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಕಳೆದ ಬಾರಿ ನೀವು ಲೈಫ್ ಸರ್ಟಿಫಿಕೇಟ್ಗೆ ಸಲ್ಲಿಕೆ ಮಾಡಿದ್ರೆ ಎಲ್ಲ ಡಾಟಾನು ಕೂಡ ಇಲ್ಲೇ ಫಿಲ್ ಆಗಿರ್ತದೆ. ನೀವೇನು ಕೂಡ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಕೇವಲ ನೀವು ಇಲ್ಲಿ ನೆಕ್ಸ್ಟ್ ಅಂತ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ನಿಮ್ಮದು ಸ್ಕ್ಯಾನ್ ಮಾಡಿ ಈ ರೀತಿ ಒಂದು ಪ್ರಿವ್ಯೂ ಬರುತ್ತೆ. ಈ ಪ್ರಿವ್ಯೂ ಕರೆಕ್ಟ್ ಇದೆ ನೋಡಿಕೊಂಡು ಅಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ದು 2 ಬಾಕ್ಸ್ಗಳಿದೆ, ಎರಡನ್ನು ಕೂಡ ನೀವು ಟಿಕ್ ಮಾಡಿ ಕೆಳಗಡೆ ಬಂದು ಸಬ್ಮಿಟ್ ಅಂತ ಮಾಡ್ತು ಅಂದರೆ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿಯಾದಂಥ ನಿಮಗೆ ಒಂದು ಪಾಪಪ್ ಬರುತ್ತೆ. ಇಲ್ಲಿ ನೀವು ಫೇಸ್ ID ಮುಖಾಂತರ ನಿಮ್ಮ ಅಥೆಂಟಿಕೇಷನ್ ಮಾಡಲಿಕ್ಕೆ ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ನ ಟಿಕ್ ಮಾಡಿ ಕೆಳಗಡೆ ಬಂದು ನೀವು ಇಲ್ಲಿ ಸ್ಕ್ಯಾನ್ ಅಂತ ಮಾಡಬೇಕಾಗ್ತದೆ. ಅಲ್ಲಿ 2 ರೀತಿಯ ಆಪ್ಷನ್ಗಳಿದೆ. ಫಿಂಗರ್ ಪ್ರಿಂಟ್ ಮುಖಾಂತರನೂ ಮಾಡ್ಬೋದು. ನಾವು ಫೇಸ್ ID ಸೆಲೆಕ್ಟ್ ಮಾಡಿಕೊಂಡು ಸ್ಕ್ಯಾನ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಈ ರೀತಿ ಪರ್ಮಿಷನ್ ಅಲೋ ಕೇಳುತ್ತೆ, ಅಲೋ ಮಾಡಿ ನೆಕ್ಸ್ಟ್ ಪೇಜಲ್ಲಿ ಬಾಕ್ಸ್ ಓಪನ್ ಆಗುತ್ತೆ. ಈ ಸರ್ಕಲ್ ಒಳಗೆ ನಿಮ್ಮ ಫೇಸ್ ಬರೋ ರೀತಿ ನೀವು ನಿಂತ್ಕೊಂಡು ನೀವು ಕಣ್ಣನ್ನು ಬ್ಲಿಂಕ್ ಮಾಡಿದ್ರೆ ನಿಮ್ಮದು ಆಟೋಮೆಟಿಕ್ಕಾಗಿ ಈ ರೀತಿಯಾದಂಥ ಸ್ವಲ್ಪ ಟೈಮು ಪ್ರೊಸೀಡ್ ಆಗುತ್ತೆ. ತದನಂತರ ನಿಮ್ಮದು
ಥ್ಯಾಂಕ್ ಯು ಫಾರ್ ಸಬ್ಮಿಟಿಂಗ್ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಂತ ಈ ರೀತಿ ಒಂದು ಪಾಪ ಬರುತ್ತೆ. ಇಷ್ಟೇ ಸ್ನೇಹಿತರೆ, ಸಿಂಪಲ್ ಆಗಿ ನಿಮ್ಮ ಲೈಫ್ ಸರ್ಟಿಫಿಕೇಟ್ನ ಈಸಿಯಾಗಿ ಮನೆಯಲ್ಲೇ ಕೂತು ಕೂಡ ನೀವು ಸಲ್ಲಿಕೆನ ಮಾಡ್ಬೋದು. ಒಂದು ವೇಳೆ ನೀವು ಫಸ್ಟ್ ಟೈಮ್ ಏನಾದರೂ ಲೈಫ್ ಸರ್ಟಿಫಿಕೇಟ್ ಅಪ್ಲೈ ಮಾಡ್ತಾ ಇದ್ರಿ ಅಂದರೆ ನೆಕ್ಸ್ಟ್ ಪೇಜು ಲಾಗಿನ್ ಆದ ನಂತರ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ನೀವು ಮತ್ತೆ ಇಲ್ಲಿ ಕೆಲವು ಕಾಲಮ್ಗಳನ್ನ ಫಿಲ್ಅಪ್ ಮಾಡಬೇಕಾಗುತ್ತೆ. ಪೆನ್ಷನಿಯರ್ ಐಡೆಂಟಿಫಿಕೇಶನ್ ಅಂದರೆ ಯಾರ ಹೆಸರಲ್ಲಿ ಲೈಫ್ ಸರ್ಟಿಫಿಕೇಟ್ ಅಪ್ಲೈ ಮಾಡ್ತಾ ಇದ್ರೆ ಅವ್ರ ಹೆಸರನ್ನ ಹಾಕಬೇಕು. ಸೆಲೆಕ್ಟ್ ದ ಪೆನ್ಷನ್ ಟೈಪ್ ಅಂತ ಬರುತ್ತೆ. ಅಲ್ಲಿ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡ್ರೆ EFS 95 ಫ್ಯಾಮಿಲಿ ಪೆನ್ಷನ್ ಸರ್ವಿಸ್ ಅಂತ ಬರುತ್ತೆ. EFS 95 ಅಂತ ಅಂದರೆ ಖಾಸಗಿ ಕಂಪ್ನಿ ನಿವೃತ್ತ ನೌಕರರುಗಳು, ಸರ್ವಿಸ್ ಅಂದರೆ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟು ಮಾಜಿ ಎಂಪ್ಲಾಯೀಸ್ಗಳು. ಹಾಗೆಯೇ ಫ್ಯಾಮಿಲಿ ಪೆನ್ಷನ್ ಅಂದರೆ ನಿಮ್ಮ ಕುಟುಂಬದ ಸದಸ್ಯರು ಯಾರಾದರೂ ಡೆತ್ ಆಗಿದ್ರೆ ಫ್ಯಾಮಿಲಿ ಪೆನ್ಷನ್ ಅಂಡರಲ್ಲಿ ಬರ್ತೀರಾ. ಸಪೋಸ್ ನಾನೀಗ ಸರ್ವಿಸ್ ಅಂದರೆ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವನ್ನ ಸೆಲೆಕ್ಟ್ ಮಾಡಿ ತೋರಿಸ್ಕೊಡ್ತೀನಿ. ಅದಾದ ನಂತರ ಕೆಳಗಡೆ ಬಂದು ಆರ್ಗನೈಸೇಷನ್ ಟೈಪ್ ಅಂತ ಕೇಳುತ್ತೆ. ಅಲ್ಲಿ ನೀವು ಕೆಲಸ ಮಾಡಿದಂತಹ ನಿಮ್ಮ ಇಲಾಖೆಗಳಾಗಿರ್ತವೆ. ಈಗ ಸಪೋಸು ಸೆಂಟ್ರಲ್ ಗೌರ್ಮೆಂಟಲ್ಲಿ ಬ್ಯಾಂಕ್ ಎಂಪ್ಲಾಯೀಸಾ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸಾ, ಸೆಂಟ್ರಲ್ ಗೌರ್ಮೆಂಟ್ ಆಟೋನಮಸ್ ಬಾಡಿಲಿ ನಿವೃತ್ತ ನೌಕರರುಗಳ, ಸೆಂಟ್ರಲ್ ಗೌರ್ಮೆಂಟ್ PSU ಅಂಡರ್ಟೇಕಿಂಗಲ್ಲಿ ಕೆಲಸ ಮಾಡಿದಂಥವ್ರ, ಸೆಂಟ್ರಲ್ ಗೌರ್ಮೆಂಟ್ ಯೂನಿವರ್ಸಿಟಿ ಕಾಲೇಜ್ ಎಜುಕೇಷನ್ಗೆ ಸಂಬಂಧಪಟ್ಟಂಥ ನಿವೃತ್ತಿ ಹೊಂದಿರತಕ್ಕಂಥ ನೌಕರರುಗಳ EPFO ಅಂಡರ್ ಬರ್ತೀರಾ. ಹಾಗೆಯೇ ಮುನ್ಸಿಪಲ್ ಕಾರ್ಪೊರೇಷನ್ ಲೋಕಲ್ ಬಾಡೀಸಲ್ಲಿ ಕೆಲಸ ಮಾಡೋಂಥ ನೌಕರರುಗಳ, ಸ್ಟೇಟ್ ಗೌರ್ಮೆಂಟಲ್ಲಿ ಕೆಲಸ ಮಾಡೋಂಥವ್ರ, ಸ್ಟೇಟ್ ಗೌರ್ಮೆಂಟಲ್ಲೂ ಕೂಡ ತುಂಬ ಇಲಾಖೆಗಳು ಬರ್ತವೆ. ನೀವು ಯೂನಿವರ್ಸಿಟಿಗೂ ಎಜುಕೇಷನ್ ಸಂಬಂಧಪಟ್ಟವರ ಎಲ್ಲ ಇಲಾಖೆಗಳು ತೋರಿಸುತ್ತೆ. ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಪೋಸ್ ನಾನೀಗ ಸೆಂಟ್ರಲ್ ಗೌರ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ 3ನೇ ಆಪ್ಷನ್ ಬಂದು ಸೆಲೆಕ್ಟ್ ದ ಅಥಾರಿಟಿ ಅಂತ ಬರುತ್ತೆ. ಅಲ್ಲಿ ನಾನು ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ನಾನು ಈಗ ಸಪೋಸ್ ನಾನು ನಿವೃತ್ತ ಮಿಲಿಟರಿ ಎಂಪ್ಲಾಯೀಸ್ಗಳಿಗೆ ಅಪ್ಲೈ ಮಾಡ್ಕೊಡ್ತಾ ಇದ್ದೀನಿ. ಸೆಂಟ್ರಲ್ ಗೌರ್ಮೆಂಟಲ್ಲೂ ಕೂಡ ತುಂಬ ಇಲಾಖೆಗಳಿದೆ. ಪೋಸ್ಟಲ್ಲು, ರೈಲ್ವೆ, ಟೆಲಿಕಾಮು, ಡಿಫೆನ್ಸು. ಸೆಂಟ್ರಲ್ ಗೌರ್ಮೆಂಟಲ್ಲಿ ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಬೇರೆ ಬಂದಿದೆ. ಮತ್ತು ಡಿಫೆನ್ಸ್ ಪೆನ್ಷನ್ನು ಅಲ್ಲಿ ನೀವು ಟಿಬೇಟಿಯನ್ ಬಾರ್ಡರ್ ಪೊಲೀಸು ಮತ್ತು ಹಾಗೆಯೇ ರಿಸರ್ವ್ ಪೊಲೀಸ್ಗಳು ಇದಾಗಿತ್ತು ಅಂದರೆ ಡಿಫೆನ್ಸಲ್ಲಿ ನೀವು ಹಾಕಬೇಕಾಗ್ತದೆ. ನಿಮ್ಮ ಇಲಾಖೆ ಯಾವ್ದು ಸಂಬಂಧಪಟ್ಟಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಡಿಫೆನ್ಸಲ್ಲೂ ಕೂಡ 3 ಇಲಾಖೆಗಳು ಬರುತ್ತೆ. PCDA ಅಲಹಾಬಾದ್, PCDA ಮುಂಬೈ, PCDA ಡೆಲ್ಲಿ ಅಂತ ಬರುತ್ತೆ. ನಿಮ್ಮದು ಯಾವುದು ಇಲಾಖೆ ಅಂತ ಹೇಳಿ ನಿಮ್ಮ ಆರ್ಡರ್ ಕಾಪಿ ಅಂದರೆ ನಿಮ್ಮ ಪೆನ್ಷನ್ ಆರ್ಡರ್ ಕಾಪಿ ಮೇಲೆ ಇರುತ್ತೆ. ಆ ಇಲಾಖೆನ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೀವು ಇಲ್ಲಿ ಪೋಸ್ಟಲ್ ಕೂಡ ಅಪ್ಲೈ ಮಾಡ್ಬೋದು, ರೈಲ್ವೆಗೂ ಕೂಡ ಮಾಡ್ಬೋದು, ಟೆಲಿಕಾಮ್ಗೂ ಮಾಡ್ಬೋದು. ನಾನು ಇವಾಗ ಎಕ್ಸಾಂಪಲ್ ಆಗಿ ಮಿಲಿಟರಿ ಅವ್ರದ್ದು ಒಬ್ಬರನ್ನ ಅಪ್ಲೈ ಮಾಡಿ ಕೊಡ್ತೀನಿ. PCDA ಅಲಹಾಬಾದ್ ಅಂತ ಡಿಫೆನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. 4ನೇದು ಬಂದು ನಿಮಗೆ ಡಿಸರ್ವಿಂಗ್ ಏಜೆನ್ಸಿ ಅಂತ ಕೇಳುತ್ತೆ. ನಿಮಗೆ ಹಣ ಯಾವ ಮುಖಾಂತರ ಬರುತ್ತೆ ಅಂತ. ಬಹುತೇಕ ನಿವೃತ್ತ ಎಂಪ್ಲಾಯೀಸ್ಗಳಿಗೆ ಬ್ಯಾಂಕ್ ಮುಖಾಂತರ ಕ್ರೆಡಿಟ್ ಆಗುತ್ತೆ. ಅದರಿಂದ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆದರೆ ಈ ಕೇಸು ಅಂದರೆ ಮಿಲಿಟರಿ ಎಕ್ಸ್ ಎಂಪ್ಲಾಯೀಸ್ಗಳಿಗೆ ಸ್ಪರ್ಶ PCDA ಅಲಹಾಬಾದಿಂದ ಡೈರೆಕ್ಟಾಗಿ ಹಾಕ್ತಾರೆ. ಅದರಿಂದ ನೀವು ಸ್ಪರ್ಶ PCDA ಅಲಹಾಬಾದ್ ಅಥವಾ ಡೆಲ್ಲಿ, ಅಕಸ್ಮಾತ್ ಮುಂಬೈ ಇತ್ತು ಅಂದರೆ ಮುಂಬೈ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಏಜೆನ್ಸಿ ಟೈಪ್ ಬಂದು ಅದು ಕೂಡ ಸ್ಪರ್ಶ PCDA ಅಲಹಾಬಾದ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಬಂದು PPO ನಂಬರ್ ಕೇಳುತ್ತೆ. ನಿಮ್ಮ ಹತ್ರ PPO ನಂಬರ್ ಇರುತ್ತೆ. ನಂತರ ಕೆಳಗಡೆ ಬಂದು ನಿಮ್ಮ ಅಕೌಂಟ್ ನಂಬರ್ನ ಹಾಕಿ ಇಲ್ಲಿ 2 ಕೂಡ ರೀಮ್ಯಾರಿಡು, ಎಂಪ್ಲಾಯ್ಡ್ನ ನೋ ಅಂತ ಕ್ಲಿಕ್ ಮಾಡಿ ಕೆಳಗಡೆ ನೆಕ್ಸ್ಟ್ ಅಂತ ಮಾಡಿ ನಿಮ್ಮ ಫೇಸ್ ಅಥೆಂಟಿಕೇಷನ್ ಕ್ಯಾಪ್ಚರ್ ಮಾಡಿ ನೀವು ಸಬ್ಮಿಟ್ ಮಾಡ್ಬೋದು. ಅದೇ ರೀತಿ ನಾನು EPS 95 ಅಂಡರಲ್ಲಿ ಬರ್ತಕ್ಕಂಥವ್ರಿಗೆ ಅಪ್ಲೈ ಮಾಡಿ ತೋರಿಸ್ಕೊಡ್ತೀನಿ. ನೀವು ಸಹ ಖಾಸಗಿ ಕಂಪ್ನಿ ನಿವೃತ್ತ ನೌಕರರಾಗಿದ್ದರೆ EPS 95 ಬರ್ತೀರಾ. ಅಲ್ಲೂ ಕೂಡ ಸೆಲೆಕ್ಟ್ ಆರ್ಗನೈಸೇಷನ್ ಟೈಪ್ ಬಂದು EPFO ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಸ್ಯಾಂಕ್ಷನ್ ಅಥಾರಿಟಿ ಬಂದು ಅದು ಕೂಡ EPFO ಅಂತ ಸಿಂಗಲ್ ಆಗಿ ಇರುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಡಿಸರ್ವಿಂಗ್ ಏಜೆನ್ಸಿ ಬಂದು ನಾನು ಮೊದಲೇ ಹೇಳಿದ ರೀತಿ ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮದು ಯಾವ ಬ್ಯಾಂಕು ಅಂತ ಕೇಳುತ್ತೆ. ಆ ಲಿಸ್ಟಿಂದ ನೀವು ಒಂದು ಬ್ಯಾಂಕ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಬಟ್ ಅಲ್ಲಿ ನಿಮ್ಮ ಲಿಸ್ಟಲ್ಲಿ ಯಾವುದು ಬ್ಯಾಂಕ್ ಇಲ್ಲ ಅಂದರೆ ಕೇವಲ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದು ಏಜೆನ್ಸಿ ಟೈಪ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಎಲ್ಲ ಬ್ಯಾಂಕ್ಗಳ ಲಿಸ್ಟ್ಗಳು ಕೂಡ ಓಪನ್ ಆಗ್ತವೆ. ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಖಾಸಗಿ ಮತ್ತು ನೀವು ಸರ್ಕಾರಿ ಬ್ಯಾಂಕ್ಗಳನ್ನು ಕೂಡ ಇಲ್ಲಿ ನೋಡ್ಬೋದು. ಈಗ ಸಪೋಸ್ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ಕೆಳಗಡೆ ಬಂದು PPO ನಂಬರ್ ಹಾಕ್ತಾಯಿದ್ದೀನಿ. ಹಾಗೆಯೇ ಬಂದು ಕೆಳಗಡೆ ಅಕೌಂಟ್ ನಂಬರು ಅಂದರೆ ನಿಮಗೆ ಯಾವ ಅಕೌಂಟ್ಗೆ ನಿಮಗೆ ಪೆನ್ಷನ್ ಅಮೌಂಟ್ ಬರುತ್ತೆ ಆ ಖಾತೆ ಸಂಖ್ಯೆನ ನೀವು ಇಲ್ಲಿ ನಮೂದು ಮಾಡಬೇಕಾಗ್ತದೆ. ತದನಂತರ ಇಲ್ಲಿ ಕೆಳಗಡೆ ಬಂದು ರೀಮ್ಯಾರಿಡಾ, ಎಂಪ್ಲಾಯ್ಡಾ ಅಂತ ಕೇಳುತ್ತೆ. 2 ಕೂಡ ನೋ ಅಂತ ಕ್ಲಿಕ್ ಮಾಡಿ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಪೆನ್ಷನ್ ಬರಲ್ಲ. ಅದಾದ ನಂತರ ನೀವು ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಒಂದು ಪ್ರಿವ್ಯೂ ಓಪನ್ ಆಗ್ತದೆ. ನೀವು ಫೀಡ್ ಮಾಡಿರ್ತಕ್ಕಂಥ ಎಲ್ಲ ಡಾಟಾ ಕರೆಕ್ಟಾಗಿದೆ ಒಂದು ಸರಿ ನೋಡ್ಕೊಳ್ಳಿ. ಕೆಳಗಡೆ 2 ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ ಇದೆ. 2 ಕೂಡ ಟಿಕ್ ಮಾಡಿ ಕೆಳಗಡೆ ಬಂದು ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ಈ ರೀತಿ ಪಾಪಪ್ ಓಪನ್ ಆಗ್ತದೆ. ಇಲ್ಲಿ ನೀವು ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಸ್ಕ್ಯಾನ್ ಅಂತ ಮಾಡ್ತು ಅಂದರೆ ಪರ್ಮಿಷನ್ ಅಲೋ ಅಂತ ಕೇಳುತ್ತೆ. ಎಲ್ಲ ಕೂಡ ಅಲೋ ಅಂತ ಮಾಡಿ. ಹಾಗೆಯೇ ಈ ರೀತಿ ಬಾಕ್ಸ್ ಕೂಡ ಒಂದು ಓಪನ್ ಆಗ್ತದೆ. ಈ ಬಾಕ್ಸ್ಗೆ ಸೆಂಟ್ರಲಲ್ಲಿ ನಿಮ್ಮ ಫೇಸ್ ಬರೋ ರೀತಿ ನೀವು ಕರೆಕ್ಟಾಗಿ ನಿಂತ್ಕೊಂಡು ಕಣ್ಣನ್ನ ಬ್ಲಿಂಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಕ್ಯಾಪ್ಚರ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಹಾಗೆಯೇ ಈ ರೀತಿ ನೆಕ್ಸ್ಟ್ ಪೇಜಲ್ಲಿ ಥ್ಯಾಂಕ್ ಯು ಯುವರ್ ಸಬ್ಮಿಟಿಂಗ್ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಂತ ನಿಮ್ಮ ಲೈಫ್ ಸರ್ಟಿಫಿಕೇಟು ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ ಅಂತೇಳಿ ಒಂದು ಮೆಸೇಜ್ ಕೂಡ ಬರುತ್ತೆ. ಈ ರೀತಿಯಾಗಿ ಈಸಿಯಾಗಿ ನೀವು ಮನೆಯಲ್ಲೇ ಕೂಡ ನೀವು ಸಬ್ಮಿಟ್ ಮಾಡ್ಬೋದು. ಹಾಗೆಯೇ ಮೆಸೇಜ್ ಬಾಕ್ಸಲ್ಲಿ ಕೂಡ ಒಂದು ಮೆಸೇಜ್ ಕೂಡ ಬಂದಿರುತ್ತೆ. ಅಲ್ಲಿ ನಿಮ್ಮದು ಪ್ರಮಾಣ ಪತ್ರ ID ನಂಬರು ಕೂಡ ಇರುತ್ತೆ. ಇವಾಗ ನೀವು ಇದನ್ನು ಕ್ಲೋಸ್ ಅಂತ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈ ರೀತಿ ಒಂದು ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ನೀವು ಮತ್ತೆ ಎಂಪ್ಲಾಯ್ ಆಗಿದ್ದೀರಾ ಅಂತ ನೀವು ಇಲ್ಲಿ ನೋ ಅಂತ ಮಾಡಬೇಕಾಗುತ್ತೆ. ನೋ ಅಂತ ಮಾಡಿದ್ರೆ ನೆಕ್ಸ್ಟ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ, ಅಂದರೆ ಹೋಮ್ ಪೇಜ್ಗೆ ಬಂದುಬಿಡುತ್ತೆ. ಇಷ್ಟಾಯಿತು ಅಂದರೆ ಸಕ್ಸಸ್ಫುಲ್ಲಾಗಿ ನಿಮ್ಮದು ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಸಬ್ಮಿಟ್ ಆಗಿದೆ ಅಂತ ಅರ್ಥ. ಇಷ್ಟಾದ ನಂತರ ನೀವು ಬ್ಯಾಕ್ ಪೇಜ್ಗೆ ಬನ್ನಿ, ಮತ್ತೆ ಮೆಸೇಜ್ ಬಾಕ್ಸ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಪ್ರಮಾಣ ಪತ್ರ ID ನಂಬರ್ ಒಂದು ಬಂದಿರುತ್ತೆ, ಲಿಂಕು ಕೂಡ ಬಂದಿರುತ್ತೆ. ನೀವು ಮೊಬೈಲ್ನಲ್ಲಿ ನಿಮ್ಮ ನೆಟ್ನ ಆನ್ ಮಾಡ್ಕೊಂಡು ಅಂದರೆ ನಿಮ್ಮ ಇಂಟರ್ನೆಟ್ನ ಆನ್ ಮಾಡಿಕೊಂಡು ಆ ಲಿಂಕ್ನ ಕ್ಲಿಕ್ ಮಾಡ್ತು ಅಂದರೆ ಆ ಪ್ರಮಾಣ ಪತ್ರ ID ನಂಬರ್ ಬರ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜಲ್ಲಿ ಈ ರೀತಿಯಾಗಿ ನಿಮ್ಮ ಪ್ರಮಾಣ ಪತ್ರನ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ.
ಇಲ್ಲಿ ಆ ಕಾಲಮ್ಗೆ ಪ್ರಮಾಣ ಪತ್ರದ ID ನಂಬರ್ ಅಂತ ಬಂದಿರುತ್ತಲ್ಲ ಅದನ್ನು ಹಾಕಬೇಕು. ಹಾಕಿ ಕೆಳಗೆ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ಫಿಲಪ್ ಮಾಡಿ ಜನರೇಟ್ OTP ಅಂತ ಕ್ಲಿಕ್ ಮಾಡ್ತು ಅಂದರೆ ನೀವು ಕೊಟ್ಟಿರ್ತಕ್ಕಂಥ ಲಾಗಿನ್ ಆಗಬೇಕಾದ್ರೆ ಕೊಟ್ಟಿರ್ತೀರಲ್ಲ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಬಾಕ್ಸಲ್ಲಿ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಸಲ್ಲಿಕೆ ಆಗಿರ್ತಕ್ಕಂಥ ಒಂದು ಅಕ್ನಾಲೆಜ್ಮೆಂಟ್ ಕಾಪಿ ಕೂಡ ನಿಮಗೆ ದೊರೀತದೆ. ಇದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಫ್ಯೂಚರ್ ರೆಫರೆನ್ಸ್ಗೋಸ್ಕರ ಇದು ನಿಮಗೆ ಬೇಕಾಗ್ತದೆ. ಈ ರೀತಿಯಾಗಿ ಸ್ನೇಹಿತರೆ ಮನೆಯಲ್ಲೇ ಕೂತು ಯಶಸ್ವಿಯಾಗಿ ಡಿಜಿಟಲ್ ಲೈಫ್ ಸರ್ಟಿಫಿಕೇಟು 2025-26ನೇ ಸಾಲಿನ ಸಲ್ಲಿಕೆನ ಮಾಡ್ಬೋದು. ಸ್ನೇಹಿತರೆ ಇದಾಗಿತ್ತು ಈ ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.